ಮುಂದಿನ ಸುದ್ದಿ ಯಾವುದಿದೆ ಅಂತ ಗಮನಿಸೋದಾದ್ರೆ, ಗೋವಾ ಸರ್ಕಾರದಿಂದ ಮತ್ತೆ ಮಹದಾಯಿ ಖ್ಯಾತೆ ತೆಗೆಯಲಾಗಿದೆ. ನದಿ ತಿರುಗಿಸಲಾಗ್ತಾ ಇದೆ. ಸಿಎಂ ಸಾವತ್ ಹೇಳಿರೋದು. ಕರ್ನಾಟಕ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಲಾಗಿದೆ. ಮಹದಾಯಿ ನದಿ ತಿರುವು ಯೋಜನೆ ಮುಂದುವರಿಸಿರುವಂತಹ ಕರ್ನಾಟಕ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲಾಗುವುದು. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಲ್ಲದೆ ಈ ಯೋಜನೆಗೆ ಅನುಮತಿ ನೀಡುವುದಿಲ್ಲ ಎಂದು ಕೇಂದ್ರ ಸರ್ಕಾರ ತಮಗೆ ಭರವಸೆ ನೀಡಿದೆ ಅಂತ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸೊ ಕರ್ನಾಟಕ ಕಾನೂನು ಬಾಹಿರವಾಗಿ ಮಹದಾಯಿಯನ್ನು ತಿರುಗಿಸ್ತಾ ಇದೆ. ಈ ಬಗ್ಗೆ ಕೇಂದ್ರಕ್ಕೆ ನಾವು ದೂರಿದ್ದೇವೆ. ಕಾನೂನಾತ್ಮಕ ಹೋರಾಟವನ್ನು ಅಂದ್ರೆ ಕೋರ್ಟ್ಗೆ ಹೋಗೋದ್ರ ಮುಖಾಂತರವಾಗಿ ಕಾನೂನಾತ್ಮಕ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿರೋದು. ಅಸೆಂಬ್ಲಿಯಲ್ಲಿ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಲೀಗಲ್ ಆಗಿ ನಾವು ಹೋರಾಟ ಮಾಡ್ತೀವಿ ಕರ್ನಾಟಕದ ವಿರುದ್ಧ ಅಂತ ಪದೇ ಪದೇ ಖ್ಯಾತಿ ತೆಗಿತಾನೆ ಇದ್ದಾರೆ. ಇದೀಗ ಇನ್ನೊಂದು ಖ್ಯಾತಿಯನ್ನ ತೆಗೆದಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಅವ್ರು ಮಾಡ್ತಾರೆ, ಅದರ ಜೊತೆಗೆ ನಮ್ಮ ಸರ್ಕಾರ ಕೂಡ ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಯಾವ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ಇದರಲ್ಲಿ ನಾವು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋದಾದ್ರೆ, ಕಾಡಿನಲ್ಲಿ ಜಾನುವಾರು ಮೇಯಿಸುವುದು ನಿಷಿದ್ಧ. ವನ್ಯಜೀವಿ ಮಾನವರ ಸಂಘರ್ಷ ಹೆಚ್ಚಳವಾಗ್ತಾ ಇರುವಂತಹ ಬೆನ್ನಲ್ಲೇ ನಿರ್ಬಂಧವನ್ನು ಹೇರೋದಕ್ಕೆ ಸಚಿವ ಖಂಡ್ರೆ ಅವರು ಸೂಚನೆಯನ್ನ ನೀಡಿದ್ದಾರೆ. ರಾಜ್ಯದ ಅರಣ್ಯದೊಳಗೆ ದನ, ಕರು, ಕುರಿ, ಮೇಕೆ ಸೇರಿ ಜಾನುವಾರುಗಳನ್ನು ಮೇಯಿಸುವುದನ್ನು ನಿಷೇಧಿಸೋಕೆ ಕ್ರಮ ವಹಿಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಕುರಿತಂತೆ ಅರಣ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಈಶ್ವರ್ ಖಂಡ್ರೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ನೋಡಿ ಈ ಕಾಡು ಪ್ರಾಣಿಗಳು ಮತ್ತು ಮಾನವರ ಘರ್ಷಣೆ ಅನ್ನುವಂಥದ್ದು ತೀರಾ ಹೆಚ್ಚಾಗ್ತಾ ಇತ್ತು. ಕೆಲವೊಂದಷ್ಟು ಪ್ರಾಣಿಗಳಿಗೆ ವಿಷಪ್ರಾಶನ ಮಾಡಿದ್ದು ಕೂಡ ಆಗಿದೆ. ಹಾಗೆಯೇ ಸಾಕು ಪ್ರಾಣಿಗಳನ್ನ ಈ ಕಾಡು ಪ್ರಾಣಿಗಳು ಸಾಯಿಸಿದೆ ಅನ್ನುವಂಥ ಜಿದ್ದಿಗೆ ಬಿದ್ದಿದ್ದು ಕೂಡ ಇದೆ. ಈ ಸಂಘರ್ಷಗಳ ನಡುವೆ ಕಾಡಿನಲ್ಲಿ ಜಾನುವಾರುಗಳನ್ನ ಮೇಯಿಸೋಕೆ ಹೋಗಬೇಡಿ, ಇದರಿಂದ ಸಮಸ್ಯೆ ಅನ್ನೋದು ಆಗತ್ತೆ. ಇದರಿಂದ ಸಾಕಷ್ಟು ರೀತಿಯಾದಂಥ ಪ್ರಾಬ್ಲಮ್ಗಳಾಗುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಸೂಚನೆಯನ್ನ ಅರಣ್ಯ ಇಲಾಖೆಯಿಂದ ಅರಣ್ಯ ಸಚಿವರು ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ವು. ದನಗಾಹಿಗಳು ವಿಷ ಸವರಿದಂಥ ದನವನ್ನ ತಿಂದು ಹುಲಿ ಬಲಿಯಾಗಿತ್ತು. ಇದರ ಬೆನ್ನಲ್ಲೇ ಅರಣ್ಯದಲ್ಲಿ ಜಾನುವಾರು ಮೇಯಿಸೋಕೆ ನಿಷೇಧವನ್ನ ಹೇರಲಾಗಿದೆ. ಸೊ ಇದಕ್ಕೆ ಸಾರ್ವಜನಿಕರು ಏನು ಹೇಳ್ತಾರೆ, ಇದು ಅವರಿಗೆ ಹೇಗೆ ಅನುಕೂಲ ಆಗುತ್ತೆ ಅಥವಾ ಅನಾನುಕೂಲ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್ಸ್ ಏನಿರುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೇಬೇಕಲ್ವಾ. ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಅನ್ನೋದು ಮುಂದುವರಿತಾನೆ ಬರ್ತಾ ಇದೆ. ಇದನ್ನು ಹೀಗೆ ಬಿಟ್ಕೊಂಡು ಹೋಯ್ತು ಅಂತಂದ್ರೆ ನಾಳೆ ದಿನ ಸಾಕಷ್ಟು ಸಮಸ್ಯೆಗಳಾಗತ್ತೆ. ನಾವು ವನ್ಯಜೀವಿಗಳನ್ನ ಕೂಡ ಸಂರಕ್ಷಣೆ ಮಾಡಲೇಬೇಕಾಗತ್ತೆ. ಹುಲಿಗಳು ಸಾವನ್ನಪ್ತವು, ಅದರ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳು ಕೂಡ ಸಾವನ್ನಪ್ತಾ ಇದೆ. ಇದಕ್ಕೆಲ್ಲ ಕಾರಣವಾಗ್ತಾ ಇರೋದು ರೈತರು ತಾವು ಸಾಕಿದಂಥ ಪ್ರಾಣಿಗಳನ್ನ ಕಾಡು ಪ್ರಾಣಿಗಳು ಬಂದು ತಿನ್ನುವಂಥದ್ದು, ಸಾಯಿಸುವಂಥದ್ದು ಮಾಡಿದಾಗ ನಮಗೆ ಸಮಸ್ಯೆ ಆಗುತ್ತೆ ಹೈನುಗಾರಿಕೆಗೆ ಅಂತ ರೊಚ್ಚಿಗೆದ್ದು ವಿಷಪ್ರಾಶನ ಮಾಡ್ತಾ ಇರೋದು. ಇದೆಲ್ಲ ಯಾಕಾಗತ್ತೆ? ಕಾಡುಗಳಿಗೆ ಪ್ರಾಣಿಗಳನ್ನ ಕರ್ಕೊಂಡು ಹೋಗಿ ಅಂದ್ರೆ ಸಾಕು ಪ್ರಾಣಿಗಳನ್ನ ಕರ್ಕೊಂಡು ಹೋಗಿ ಮೇಯಿಸೋದ್ರಿಂದ ಸಮಸ್ಯೆಗಳಾಗತ್ತೆ. ಹಾಗಾಗಿ ಅದ್ಯಾವುದನ್ನು ಮಾಡಲೇಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿಯಾದಂಥ ವಿರೋಧಗಳು ವ್ಯಕ್ತವಾಗುತ್ತಾ ಅಥವಾ ಇದಕ್ಕೆ ಒಪ್ಕೊಳ್ತಾರ, ಏನಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ಗಮನಿಸೋದಾದ್ರೆ, ಬಿಕ್ಲು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಇಂದು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಲಾಗಿದೆ. ಹಾಗಾಗಿ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗ್ತಾರಾ, ಆಗದೆ ಇರ್ತಾರಾ, ಆದ್ರೆ ಏನು ಆಗದೆ ಇದ್ರೆ ಏನು, ಇದು ಕುತೂಹಲ ಇದೆ. ಭಾರತೀನಗರ ರೌಡಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವು ಕೊಲೆ ಪ್ರಕರಣ ಸಂಬಂಧ 2ನೇ ಬಾರಿಗೆ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಹಾಗೂ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರು ಬುಧವಾರ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಈ ಹತ್ಯೆ ಸಂಬಂಧ ಕಳೆದ ಶನಿವಾರ 3.5 ತಾಸುಗಳು ಶಾಸಕ ಪ್ರಶ್ನಿಸಿ ತನಿಖಾಧಿಕಾರಿ ಹಾಗೂ ಕೆಜೆಹಳ್ಳಿ ಉಪವಿಭಾಗದ ಎಸಿಪಿ ಪ್ರಕಾಶ್ ರಾಥೋಡ್ ಹೇಳಿಕೆಯನ್ನು ಪಡೆದಿದ್ರು. ಬಳಿಕ ಮತ್ತೆ ಬುಧವಾರ ವಿಚಾರಣೆಗೆ ಹಾಜರಾಗುವಂತೆ ಭೈರತಿ ಬಸವರಾಜ್ ಅವರಿಗೆ ತನಿಖಾಧಿಕಾರಿಗಳು ಸೂಚಿಸಿ ನೋಟಿಸ್ ಅನ್ನು ಜಾರಿಗೊಳಿಸಿದ್ರು. ಈ ಹಿನ್ನೆಲೆಯಲ್ಲಿ 2ನೇ ಬಾರಿ ವಿಚಾರಣೆಗೆ ಶಾಸಕರು ಹಾಜರಾಗಲಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಪದೇ ಪದೇ ವಿಚಾರಣೆಗೆ ಬುಲಾವ್ ಹಿನ್ನೆಲೆಯಲ್ಲಿ ಶಾಸಕರಿಗೆ ಬಂಧನದ ಭೀತಿ ಸಹ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅರೆಸ್ಟ್ ಏನಾದರೂ ಮಾಡ್ತಾರಾ ಅನ್ನುವಂಥ ಒಂದು ಟೆನ್ಷನ್ ಕೂಡ ಭೈರತಿ ಬಸವರಾಜ್ ಅವರಿಗೆ ಇದೆ. ಈ ಪ್ರಕರಣದ A1 ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ತನಿಖೆ ಚುರುಕು ಪಡೆದಿದೆ. A1ಗೂ A5 ಭೈರತಿ ಬಸವರಾಜ್ಗೂ ಏನ್ ಕಾಂಟ್ಯಾಕ್ಟು, ಏನ್ ಸಂಬಂಧ, ಏನೇನು ವ್ಯವಹಾರವನ್ನ ನಡೆಸಿದ್ರು, ಎಷ್ಟು ವರ್ಷಗಳಿಂದ ಸಂಬಂಧ, ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಸೊ ಇವತ್ತು ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ
ಯಾವೆಲ್ಲ ಪ್ರಶ್ನೆಗಳು ಭೈರತಿ ಬಸವರಾಜ್ ಅವರಿಗೆ ಎದುರಾಗಲಿದೆ, ಆ ಪ್ರಶ್ನೆಗಳಿಗೆ ಸಮಂಜಸವಾದಂಥ ಉತ್ತರವನ್ನು ಕೊಡ್ತಾರಾ, ವಿಚಾರಣೆಯನ್ನು ಮಾಡಿ ವಾಪಸ್ ಕಳಿಸ್ತಾರಾ ಅಥವಾ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು ಅಂತ ಬಂಧಿಸಿಬಿಡ್ತಾರಾ ಅನ್ನೋದೊಂದು ಕುತೂಹಲ ಇರುವಂಥದ್ದು. ಸೊ ಈ ಹಿಂದೆ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ 3 ತಾಸುಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿತ್ತು. ಇವತ್ತಿಗೇನಾಗತ್ತೆ ಅನ್ನೋದು ಸಹಜವಾಗಿ ಪ್ರಶ್ನೆ ಇದೆ.